ಬೆಳಗ್ಗೆ ಇಲ್ಲಿ ಮಾರ್ಕೆಟಲ್ಲಿ BSNL ಆಫೀಸ್ ವಾಕಿಂಗ್ ಮಾಡುವಾಗ ಕಲಂಕರ್ ಅಂತ ಹೇಳಿ ರೌಡಿ ಶೀಟ್ ಇದೆ. ಈ ಹಿಂದೆ ಮೇಲೆ 9 ರಿಂದ 10 ಕೇಸ್ಗಳಿವೆ. ಸೊ ಅವರ ಫ್ಯಾಮಿಲಿ ಮೆಂಬರ್ಸ್ ಮೇಲೂ ಕೇಸ್ಗಳಿದೆ, ಚೀಟಿಂಗ್ ಎಲ್ಲ ಕೇಸ್ಗಳು. ಈಗೆಲ್ಲ ರಿಯಲ್ ಎಸ್ಟೇಟ್ ವ್ಯವಹಾರ ಮತ್ತು ಯಾವುದಾದ್ರು ಬಿಲ್ಡಿಂಗ್ ಕಟ್ಟುವಾಗ ಹೋಗ್ಬಿಟ್ಟು ಅಲ್ಲಿ ಆಕೆ ಹೆಸರಲ್ಲಿ ಕಿರಿಕಿರಿ ಮಾಡೋದು, ಅವರಿಗೆಲ್ಲ ಬೆದರಿಸುವಂಥ ಕೆಲಸದಲ್ಲಿ ನಮ್ಮ ಕಾರವಾರ ನಗರ ಠಾಣೆಯಲ್ಲಿ ತುಂಬ ಕೇಸ್ಗಳಿದೆ. ಹಿಂದೆ ಇವರು ಚಿತ್ತಾಕುಳ ನಿವಾಸಿ ಇದ್ದಾರೆ, ಮತ್ತು ಇಲ್ಲಿ ಪದ್ಮನಾಭನಗರದಂಥ ವಿಲೇಜಲ್ಲಿ ಸಹ ಅವರು ವಾಸ ಮಾಡ್ಕೊಂಡಿದ್ದಾರೆ. ಬೆಳಗ್ಗೆ ಅಲ್ಲಿ BSNL ಕಚೇರಿ ವಾಕಿಂಗ್ ಮಾಡುವಾಗ ಇಬ್ಬರು ವ್ಯಕ್ತಿಗಳು ಬಂದು ಗಲಾಟೆ ತೆಗೆದು ಅವನ್ನ ಚಾಕುದಿಂದ ಹಿಡಿದಿದ್ದಾರೆ. ಸೊ ಮಧ್ಯೆ ಹಾಸ್ಪಿಟಲ್ಗೆ ಇಮಿಡಿಯೇಟ್ಲಿ ಅಲ್ಲಿಂದ ಪಬ್ಲಿಕ್ ಮತ್ತು ಅಂಗಡಿಯವರು ಅದನ್ನು ಪೊಲೀಸರು ಇಮಿಡಿಯೇಟ್ಲಿ ಅವ್ರನ್ನ ಶಿಫ್ಟ್ ಮಾಡೋ ಸಂದರ್ಭದಲ್ಲಿ ಹಾಸ್ಪಿಟಲಲ್ಲಿ ಅವರು ಮೃತ ಹೊಂದಿದ್ದಾರೆ. ಒಂದು ರೈಟ್ ಕೈಗೆ ಮತ್ತು ಇನ್ನೊಂದು ಪಕ್ಕೆಗೆ ದೊಡ್ಡ ಹೊರಗಡೆ ಸ್ಟ್ಯಾಬ್ ಇಂಜರಿ ಆಗಿದೆ ವಿತ್ ನೈಫ್. ಸೊ ನಾವು ಪ್ರಾಣ ಉಳಿಸುವಂತ ಪ್ರಯತ್ನ ಮಾಡಿದ್ದಾರೆ, ಬಟ್ ಚಿಕಿತ್ಸೆ ಫಲಿಕರದ ಅವರು ಸಾವನ್ನಪ್ಪಿದ್ದಾರೆ. ಈ ಹಿಂದೆ ಅವರು ನಮ್ಮ ನಗರಸಭೆಯ ಸದಸ್ಯರು ಸಹ ಆಗಿದ್ರು. ಈಗ ಬೇರೆ ಬೇರೆ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡ್ಕೊಂಡಿದ್ದಾರೆ. ನಮಗೆ ತಿಳಿದಿರುವ ಮಾಹಿತಿ ಪ್ರಕಾರ ಪ್ರೀಮಿಯರ್ ಹೋಟೆಲ್ ಅಲ್ಲಿ ಕಳೆದ ಒಂದು ವಾರದ ಹಿಂದೆ ಈ ಯಾರು ಇಬ್ರು ವ್ಯಕ್ತಿಗಳು ಇವ್ರು ದುಡ್ಡು ಇಸ್ಕೊಂಡಿದ್ದಾರೆ. ಇವರು 1.5 ಲಕ್ಷ 2.5 ಲಕ್ಷ ದುಡ್ಡು ಇಸ್ಕೊಂಡಿದ್ದಾರೆ. ಆ ದುಡ್ಡನ್ನ ವಾಪಸ್ ಕೊಡಿ ಅಂತ ಹೇಳಿ ಪ್ರೀಮಿಯರ್ ಹೋಟೆಲ್ ಅಲ್ಲಿ ಗಲಾಟೆ ನಡೆದಿದೆ. ಅದು ಪೊಲೀಸ್ಗೆ ಬಂದಿಲ್ಲ. ಈಗ ನಮಗೆಲ್ಲ CCTV ಫುಟೇಜ್ ಎಲ್ಲ ತೆಗೆಸಿದ್ದೀವಿ. ಆ ದುಡ್ಡಿನ ವಿಚಾರ ಸಂಬಂಧಪಟ್ಟಂಗೆ ಇವತ್ತು ಬೆಳಗಿರೋ ಸಹ ಅವ್ರು ಬಂದು ನಮಗೆ ದುಡ್ಡು ವಾಪಸ್ ಕೊಡಿ ಅಂತ ಕೊಲಂಕರ್ಗೆ ಕೇಳಿದ್ದಾರೆ. ಆ ವಿಚಾರವಾಗಿ ಗಲಾಟೆ ಆಗಿ ಅದು ಪರಿಸ್ಥಿತಿ ವಿಕೋಪಕ್ಕೆ ಹೋಗಿ ಅವರು ತಂದಿದ್ದಂತ ಚಾಕುವಿಂದ ಅವನ ಹಿಡಿದು ಕೊಲೆ ಮಾಡಿದ್ದಾರೆ. ಸೊ ಆರೋಪಿಗಳು ಯಾರು ಅಂತ ನಮಗೆ ಪತ್ತೆ ಸುಳಿವು ಸಿಕ್ಕಿದೆ. ಹೀಗಾಗಿ ಅದನ್ನ ಪತ್ತೆ ಹಚ್ಚಲು ನಮ್ಮ DSP ಕಾರವಾರ ಗಿರೀಶ್ ಅವರ ಒಂದು ನೇತೃತ್ವದಲ್ಲಿ ನಮ್ಮ ಅಡಿಷನಲ್ SP ಅವರು ಶ್ರೀ ಕೃಷ್ಣಮೂರ್ತಿ ಮತ್ತು ಜಗದೀಶ್ ಅವರು ಈಗಾಗಲೇ ತಂಡ ಮಾಡಿದ್ದೀವಿ. ಈಗಾಗಲೇ ಎಲ್ಲ ಫೀಲ್ಡ್ ಅಲ್ಲಿ ಇದೆ. ನಾವು ಸದ್ಯದಲ್ಲಿ ಆರೋಪಿಗಳನ್ನ ಬಂಧನ ಮಾಡೋ ವಿಶ್ವಾಸ ನಮಗಿದೆ. ಸದ್ಯಕ್ಕೆ ಪರಿಸ್ಥಿತಿ ಶಾಂತ ಇದೆ. ಇವರು ಚಿತ್ತಾಕುಳದಲ್ಲಿ ಇವತ್ತು ಅವ್ರನ್ನ ಕ್ರಿಮೇಷನ್ ಮಾಡ್ತೀವಿ. ಯಾವುದೋ ಪೊಲಿಟಿಕಲ್ ಪ್ರೊಟೆಕ್ಷನ್ ಆಗಲಿ ಅಥವಾ ಇನ್ನೊಂದು ಶಾಂತಿ ಭದ್ರತೆ ಯಾವ ಇಶ್ಯೂಸ್ ಇಲ್ಲ. ಇದು ವೈಯಕ್ತಿಕವಾಗಿ ಆಗಿರುವಂತಹ ಒಂದು ಘಟನೆ, ಇದರಲ್ಲಿ ಬೇರೆ ಇಲ್ಲ. ಇನ್ನು ನಾವು ತನಿಖೆ ಒಂದ್ಸತಿ ಆರೋಪಿಗಳು ಸಿಕ್ಕಿದ ಮೇಲೆ ಮುಂದಿನ ತನಿಖೆ ನಾವು ಮಾಡ್ತೀವಿ.